ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನಸೂಯ ರಾಜೀವ್. 2026ನೇ ಇಸವಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಿಂಹರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ ಬನ್ನಿ. ಸಿಂಹರಾಶಿಯವರಿಗೆ ಗುರು ಏಕಾದಶ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಹಣಕಾಸಿನ ಸಮಸ್ಯೆಯೇ ಇರೋದಿಲ್ಲ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಆರೋಗ್ಯವೂ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು, ಪ್ರಮೋಷನ್ಸು, ಆಮೇಲೆ ವ್ಯಾಪಾರದಲ್ಲಿ ವಿಸ್ತರಣೆ, ನೀವು ಒಂದು ವ್ಯಾಪಾರ ಮಾಡ್ತಿದ್ರೆ ಅದರಲ್ಲೂ ಕೂಡ ನಿಮಗೆ ಲಾಭ ಉಂಟಾಗುತ್ತೆ. ಭೋಗ ವಿಲಾಸದ ಜೀವನವನ್ನು ನಡೆಸ್ತೀರಾ. ಅವಿವಾಹಿತರಿಗೆ ವಿವಾಹ ಯೋಗ ಉಂಟು. ಸಂತಾನಾಪೇಕ್ಷೆಗಳಿಗೆ ಮಕ್ಕಳ ಲಾಭ, ಕುಟುಂಬದಲ್ಲಿ ಸೌಖ್ಯ, ಹೀಗೆ ಗುರುವಿನಿಂದ ಸಾಕಷ್ಟು ಶುಭ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಆದರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕಾದ್ರೆ ಆರೋಗ್ಯ ಅಂದರೆ ಹೇಗೆ ಅಂದರೆ, ಒಂದು ದೇವರಿಗೆ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಹೋಗಬೇಕಾಗತ್ತೆ, ಅಥವಾ ಹನುಮಂತನನ್ನು ನೆನೆಸ್ಕೊಂಡು ಹೊರಗಡೆ ಹೋಗಬೇಕಾಗತ್ತೆ. ಅಷ್ಟಮ ಶನಿ ಯಾವುದೇ ರೀತಿಯ ಕಷ್ಟಗಳನ್ನು ಕೊಡಬಾರ್ದು ಅಂತ ನೀವು ಶನಿಗೆ ಎಳ್ಳು ದೀಪ ಹಚ್ಚತಕ್ಕಂಥದ್ದು, ಆಂಜನೇಯ ಸ್ವಾಮಿಗೆ ಎಳ್ದೀಪ ಹಚ್ಚೋದು, ಶನಿ ಶಾಂತಿ ಮಾಡ್ಕೊಳ್ಳೋದನ್ನು ನೀವು ಮಾಡಲೇಬೇಕಾಗತ್ತೆ. ಆಮೇಲೆ ಒಂದು ಸುಮಾರು ಏನಿಲ್ಲ ಅಂದರೆ ಶನಿವಾರ ಎಳ್ಳು ದೀಪ ಹಚ್ಚತಕ್ಕಂಥದ್ದು, ಉದ್ದಿನ ಕಾಳನ್ನ ದಾನ ಮಾಡ್ತಕ್ಕಂಥದ್ದು ಮಾಡೋದು ಒಳ್ಳೆಯದು. ಯಾಕೆಂದರೆ ಸಪ್ತಮದಲ್ಲಿ ರಾಹು ಇದ್ದಾನಲ್ಲ, ಅವನು ಕೂಡ ನಿಮಗೆ ತುಂಬ ನಿಮ್ಮ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ, ನಿಮ್ಮ ರಾಶಿಯಲ್ಲೇ ಕೇತುವೂ ಇರೋದರಿಂದ ನಿಮಗೆ ಸ್ವಲ್ಪ ಸಂಗಾತಿಯೊಡನೆ ಪರಸ್ಪರ ಜಗಳ ಆಗೋದು ಇದೆಲ್ಲ ಇರೋದ್ರಿಂದ ನೀವು ಈ ಕೆಲಸ ಮಾಡಲೇಬೇಕಾಗತ್ತೆ. ಉದ್ದಿನ ಕಾಳನ್ನ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದನ್ನ ಶನಿವಾರ ಮಾಡಬೇಕಾಗತ್ತೆ. ಇನ್ನು ನಿಮಗೆ ಈ ಒಂದು ಸಪ್ತಮ ರಾಹು ಇರೋದ್ರಿಂದ ಮನೆ ಬದಲಾವಣೆ ಆಗ್ತಕ್ಕಂಥದ್ದು ಸಂಭವ. ಅಂದರೆ ಯಾವುದೇ ರೀತಿಯಲ್ಲಿ ಬಾಡಿಗೆ ಮನೇಲಿದ್ದರೆ ಬೇರೆ ಮನೆಗೆ ಹೋಗ್ತೀರಾ, ಅಥವಾ ಮನೆಯಿಂದ ನಿಮಗೆ ಸರಿ ಬರಲಿಲ್ಲ ಅಂತ ಮನೆ ಬಿಟ್ಟು ಬೇರೆ ಮನೆಯನ್ನು ಮಾಡ್ತಕ್ಕಂಥದ್ದು, ಹೀಗೆ ಆಗ್ತಕ್ಕಂಥದ್ದು. ಸ್ವಲ್ಪ ನೀವು ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ. ಈ ಶನಿಯ 8ನೇ ಮನೆ, ರಾಹುವಿನ 7ನೇ ಮನೆ ನಿಮಗೇನಾಗುತ್ತೆ, ಮನಸ್ಸಿಗೆ ತುಂಬ ಹಿಂಸೆ ಆಗೋದ್ರಿಂದ ಅದನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಧ್ಯಾನ ಮಾಡೋದು ಒಳ್ಳೆಯದು. ಧ್ಯಾನ ಮಾಡೋದು ಅಂತಂದರೆ ಸುಮ್ಮನೆ ತೆಪ್ಪಗೆ 15 ನಿಮಿಷ ಕೂತ್ಕೊಂಡ್ಬಿಡಿ. ನಿಮ್ಮ ಉಸಿರಾಟದ ಕಡೆ ಗಮನವನ್ನು ಹರಿಸ್ತಾ ಇದ್ದರೆ ಖಂಡಿತ ಎಷ್ಟೋ ಒಂದು ಮನಸ್ಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆಮೇಲೆ ನೀವು ನೋಡಿ, ಯಾವುದೋ ಈಗ ಒಂದು ಮನೆ ಕಟ್ತಾ ಇರ್ತೀರಾ, ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಸರಿಯಾಗಿ ಫಾಲೋ ಮಾಡಿರಲ್ಲ, ಸರ್ಕಾರಕ್ಕೆ ಪೆನಾಲ್ಟಿ ಕಟ್ಟಬೇಕಾಗಿ ಬರುತ್ತೆ. ಇದೆಲ್ಲ ನಿಮಗೆ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ಹಾಗಾಗಿ ಸ್ವಲ್ಪ ಯಾವುದೇ ಕೆಲಸ ಮಾಡಬೇಕಾದ್ರೂ ಸರ್ಕಾರದ್ದೇನಿರುತ್ತೆ ಅದನ್ನು ಮೊದಲು ಮಾಡಿ ಮುಗಿಸಿ ನಂತರ ಅದನ್ನು ಮುಂದುವರಿಯಿರಿ. ಇಲ್ಲದೆ ಹೋದರೆ ನೀವು 1-2 ಕಟ್ಟಬೇಕಾಗಿ ಬರ್ತಕ್ಕಂಥದ್ದು ಆಗುತ್ತೆ. ಮಕ್ಕಳ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಹಣನೂ ಖರ್ಚಾಗುತ್ತೆ. ಒಂದಿಷ್ಟು ಹಾಗೆ ನೋಡ್ಕೊಳ್ಳಿ. ಮಕ್ಕಳನ್ನು, ಹೆಂಡ್ತಿದು ಇಬ್ಬರು ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರ ಒಂದು ಮೊದಲನೇ ಕರ್ತವ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಗ್ರಹಗಳು ಸ್ವಲ್ಪ ಪ್ರತಿಕೂಲವಾಗಿರೋದ್ರಿಂದ. ಇನ್ನು ನಿಮ್ಮ ಅದೃಷ್ಟ ಚೆನ್ನಾಗಿ ಆಗಬೇಕು ಅಂದರೆ ನಾನು ನಿಮಗೊಂದು ಸಿಂಪಲ್ ಒಂದು ಹೇಳ್ತೇನೆ. ಏನಂತಂದರೆ, ಈ ಚಿನ್ನದ ಕಲರ್ ಅಂದರೆ ಗೋಲ್ಡ್ ಬ್ಲೌಸ್ ಪೀಸ್ ಸಿಗುತ್ತಲ್ವ, ಆ ಗೋಲ್ಡ್ ಬ್ಲೌಸ್ ಪೀಸ್ ಅಥವಾ ಯೆಲ್ಲೋ ಕಲರ್ ನಿಮಗೆ ಸಿಕ್ಕಲಿಲ್ಲ, ಗೋಲ್ಡ್ ಅಂದರೆ ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ಒಂದು ಕಟ್ ಮಾಡ್ಕೊಂಬಿಟ್ಟು ಅದರಲ್ಲಿ 1 ಅನ್ನೋ ಅಕ್ಷರನ, 1 ಅನ್ನೋ ಒಂದು ನಂಬರ್ನ ಬರೆದ್ಬಿಟ್ಟು ಅದನ್ನು ಮಡಚಿ ಎತ್ತಿಟ್ಕೊಂಬಿಡಿ, ಪರ್ಸ್ನಲ್ಲಿ ಇಟ್ಕೊಂಬಿಡಿ. ಆಗ ನಿಮಗೆ ಎಲ್ಲೇ ಹೋದ್ರೂ ಕೆಲಸದಲ್ಲಿ ನೀವು ಜಯವನ್ನು ಕಾಣ್ತೀರಾ. ಇನ್ನು ಸಿಂಹರಾಶಿಗೆ ಬರ್ತಕ್ಕಂತಹ ನಕ್ಷತ್ರಗಳು ಅಂತಂದರೆ ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರ ಮೊದಲನೇ ಪಾದ. ಮಖ ನಕ್ಷತ್ರದವರು ಪ್ರತಿನಿತ್ಯ ಗಣಪತಿಗೆ ಗರಿಕೆಯನ್ನು ಏರಿಸ್ತಾ ಬನ್ನಿ. ಎಷ್ಟೋ ಸಾಧ್ಯವಾದಷ್ಟು, ನಮಗೆ ಸಿಕ್ಕಲಿಲ್ಲಪ್ಪ ಅಂದರೆ ಮನೆ ಹತ್ತಿರ ಇರೋ 2-3 ಒಂದಾದರೂ ಸರಿ ಗಣಪತಿಗೆ, ಗಣೇಶ ಓಂ ಗಂ ಗಣಪತಿಗೆ ನಮಃ ಅಂತ ಹೇಳಿ ಒಂದು ಗರಿಕೆಯನ್ನು ದೇವರಿಗೆ ಅರ್ಪಿಸಿ ಕೈ ಮುಗಿದು ಪ್ರತಿನಿತ್ಯ ಮನೆಯಿಂದ ಹೊರಗಡೆ ಹೋದರೆ ನಿಮ್ಮ ಕೆಲಸಗಳೆಲ್ಲ ಖಂಡಿತವಾಗ್ಲೂ ನಿರ್ವಿಘ್ನವಾಗಿ ನೆರವೇರುತ್ತೆ. ಇನ್ನು ಪುಬ್ಬ ನಕ್ಷತ್ರದವರು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಬೇಕು. ಪ್ರತಿನಿತ್ಯ ಲಕ್ಷ್ಮಿಗೆ ಒಂದು
ಸ್ತೋತ್ರವನ್ನು, ಯಾವುದಾದ್ರು ಲಕ್ಷ್ಮಿಯ ಸ್ತೋತ್ರವನ್ನು ಹೇಳಿಕೊಂಡು ಹೋಗೋದ್ರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಾಗಲಿ ಅಥವಾ ಆರೋಗ್ಯದ ವಿಷಯದಲ್ಲಾಗಲಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಇನ್ನು ಉತ್ತರ ನಕ್ಷತ್ರದವರು ಆದಿತ್ಯ ಹೃದಯವನ್ನು ಬಾಯಿನಲ್ಲೇ ಹೇಳ್ಕೊಳ್ಬೇಕು. ಯಾಕೆಂದರೆ ರಾಶ್ಯಾಧಿಪತಿನೂ ಸೂರ್ಯ, ನಕ್ಷತ್ರಾಧಿಪತಿನೂ ಸೂರ್ಯ. ಆದ್ದರಿಂದ ನಿಮಗೆ ಜೀವನದಲ್ಲಿ ಮೇಲೆ ಬರಬೇಕು ಅಂದರೆ ಸೂರ್ಯನೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಗ್ರಹ. ಹಾಗಾಗಿ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ. ನಿಮಗೆ ಬರಲ್ಲ ಬಾಯಿಗೆ ಅಂದರೆ ದಿನಾ ನೀವು ಕಿವಿಗೆ ಕೇಳಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಬನ್ನಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅಷ್ಟೂ ಮಾಡಲಿಲ್ಲ ಅಂದರೆ ಸೂರ್ಯನಿಗೆ ಬೇಗ ಎದ್ದು, ಎಷ್ಟೊತ್ತಿಗೋ 8 ಗಂಟೆ 9 ಗಂಟೆಗೆಲ್ಲ ಎದ್ರೆ ಆಗಲ್ಲ, ಬೆಳಗ್ಗೆ 5:30 6 ಗಂಟೆಗೆ ಎದ್ದು ಸೂರ್ಯನಿಗೆ ಉದಯಿಸ್ತಾ ಇರ್ತಕ್ಕಂಥ ಸೂರ್ಯನಿಗೆ ನಮಸ್ಕಾರ ಮಾಡಿ ನಂತರ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗೋದ್ರಿಂದ ನಿಮಗೆ ಎಷ್ಟು ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತಂದರೆ ಬಹಳ ಅದ್ಭುತ ಫಲಗಳನ್ನು ನೀವು ಕಾಣ್ತೀರಾ. ಧನ್ಯವಾದಗಳು.